ಬರುದಿಲ್ಲ. 69 ಕನ್ವರ್ಟ್ ಮಾಡ್ತೀನಿ, ನೀವು ಹೇಳಿಬೇಡಿ. ಈಗ 69 ಕನ್ವರ್ಟ್ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪ್ರಸ್ತಾವ ಮಾಡುವಂಥದ್ದು ಇಂಪಾರ್ಟೆನ್ಸ್ ಇರೋದ್ರಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಸ್ತಾಪ ಮಾಡೋದ್ರೊಳಗಾಗಿ 69 ನಾನು ಹೇಳ್ದವ್ರು ಮತ್ತೆ ಮಾತಾಡಿ ಅಂತ ಹೇಳುದು. ಸ್ವಾಗತ ಮಾಡೋಣ. ಕೊಟ್ಟವರಲ್ಲ, ಅದಕ್ಕೆ ಧನ್ಯವಾದಗಳು. ಅಲ್ಲಿ ಬೇಗ ಸನ್ಮಾನ್ಯ ಅಧ್ಯಕ್ಷರೇ, ಬೇಡ. ಈ ಸರ್ಕಾರ ಬಂದ ಮೇಲೆ ಯಾಕೋ ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆಗೂ ಅದೇನೋ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ತಾಳನೂ ಇಲ್ಲ, ಮೇಳನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆಗೆ ಯಾರ್ಯಾರು ನಿರ್ವಹಿಸ್ತಾರೋ, ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ. ಆ ಸ್ಥಿತಿ ಆಗಿದೆ. ಅವರವ್ರ ಮಂತ್ರಿಗಳು ಅಲ್ಲ, ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಇರುವಂತ ರಾಮನಗರದಲ್ಲೂ ಒಂದು ಘಟನೆ ನಡೆದಿದೆ. ರಾಮನಗರ ನಿಮ್ಗೆಲ್ಲ ಗೊತ್ತಿದೆ, ಬಹಳ ಫೇಮಸ್. ಶೋಲೆ ಅಂತ ಫಿಲಂ ಎಲ್ಲ ಬಂದಿತ್ತು. ಕೈಗಾರಿಕೆಗಳು, ಹೆಚ್ಚಿನ ಕೈಗಾರಿಕೆಗಳಿರುವಂತ ಪ್ರದೇಶ. ಮತ್ತೆ ಬೇರೆ ಬೇರೆ ವಿದೇಶದಿಂದ ಬಂದಂತ ಗಣ್ಯರು ಕೂಡ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅಧ್ಯಕ್ಷರೇ, ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬಿಡದಿಯ ಟಯೋಟಾ ಒಂದು ಕಂಪನಿ ಏನಿದೆ, ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋಂಥದ್ದು. ಪೂರ್ತಿ ಒಂದಲ್ಲ, 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ? ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ, ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಸೂಳೆ ಮಕ್ಕಳು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನ ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂತದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ನಾವು ಈ ತರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಒಳಗಡೆ. ಈಗ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ, ಜಪಾನ್ ಕಂಪನಿಯ ಸಹಯೋಗದಲ್ಲಿರುವಂತ ಸುಮಾರು 10,000 ಜನ ಕೆಲಸ ಮಾಡುವಂತ 10,000 ಜನ ಕೆಲಸ ಮಾಡ್ತಾರಲ್ಲಿ. ಅಂತ ಕಂಪನಿಯ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಸುದ್ದಿನ ಮುಚ್ಚಾಕ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ. ಈ ತರದ ಕಿಡಿಗೇಡಿಗಳನ್ನ ಸರಿಯಾಗಿ ಏನಾನ ಒಂದು ಗುಂಡೇಟೆ ಏನಾನ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ, ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ. ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ. ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ? ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ. ಇನ್ನು ಯಾರನ್ನೂ ಬಂಧಿಸಿಲ್ಲ. ಯಾರು ಮಾಡಿದಾರೆ? ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೆಲ್ಲ ಇಂಟರ್ನ್ಯಾಷನಲ್ ಕಂಪನಿ. ಕ್ಷಣದಲ್ಲೂ CCTV ಕ್ಯಾಮೆರಾ ಇದೆ. CCTV ಕ್ಯಾಮೆರಾ, ಎಂಟೈರ್ ಫ್ಯಾಕ್ಟರಿ CCTV ಕ್ಯಾಮೆರಾ ಇದೆ. ಒಂದೇ ಮನ್ಸು ಮಾಡಿದ್ರೆ ಸರ್ಕಾರ 1 ಸೆಕೆಂಡ್ ಅಲ್ಲಿ ಹಿಡಿಬಹುದು. ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ, ಪದೇ ಘಟನೆ ಆಗ್ತಾ ಇದ್ರೆ, ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು? ಯಾರ ಪರ ಈ ಸರ್ಕಾರ? ಈಗ ಅಧ್ಯಕ್ಷರೇ, ಈಗ ತಾವು ಇಲ್ಲಿಗೆ ನಾನು ಈಗ ಪ್ರಸ್ತಾವನೆಗೆ ಮಾಡಿದ್ದೀರಿ, ನಾನು ಅದನ್ನ ಕನ್ವರ್ಟ್ ಮಾಡಿದ್ದೇನೆ. ಮುಗಿಸೇ ಬಿಡ್ತೀನಿ. ಎರಡಿದೆ, ಒಬ್ಬರೇ ಮಾತಾಡುದ? ಅದೇ ನಂಗೆ ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಇನ್ನು ಎರಡೇ ಇರೋದು. ಇನ್ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬೋದು. ಟೈಮ್ ವೇಸ್ಟ್ ಆಗ್ಬೋದು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಿಗೆ ಅವರು ಬರಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ,
ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಒಂದು ಓರಿ 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 ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ, ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀತದಲ್ಲ ಉತ್ತರ ಕರ್ನಾಟಕ ಕಡೆ, ಅಲ್ಲೆಲ್ಲ ಹೋಗುವಂತ ಅಭ್ಯಾಸ, ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು. ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಓರಿ ಹೋದಂತ ಸಂದರ್ಭದಲ್ಲಿ, ಓರಿ ನೋಡಕ್ಕೆ ಇದೆಲ್ಲ ಹೋದಂತ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ. ನಾವು ಗ್ರೂಪಲ್ಲೆಲ್ಲ ವಾಟ್ಸಪ್ ಅಲ್ಲಿ ಎಲ್ಲ ಇದೆ. ಎಲ್ಲ ಒಂದು ಸ್ಪರ್ಧೆ ಆದ್ಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು. ಆ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ, ಆ ಇಬ್ಬರು ಹುಡುಗರು. ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಇವಳ ಜೊತೆ ಒಂದು ಲವ್ ಒಂದೂವರೆ ವರ್ಷ 2 ವರ್ಷ ಆಗಿದೆ. ಏನಪ್ಪ 2 ವರ್ಷ ಆಗಿದೆ. ಇದಾದ್ಮೇಲೆ ಆ ಹುಡುಗಿಯನ್ನ ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಹಾದ್ ಆಗಿ 2 ವರ್ಷ 3 ವರ್ಷ ಆದ್ಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿಂದ ಬಲೋರಾ ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ, ಇಲ್ಲ ನಿನ್ನ ಜೊತೆ ನಾವು ಮಾತಾಡಬೇಕು, ಮದುವೆ ಫಿಕ್ಸ್ ಮಾಡಬೇಕು, ಹೇಗೆ ಮಾಡೋದು ಮದುವೆ ಚರ್ಚೆ ಮಾಡಬೇಕು, ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂತ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ. ಸತ್ತ ಮೇಲೆ ಅದನ್ನ ತಗೊಂಡೋಗಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ತುಂಗಾ ನದಿಗೆ ಅದನ್ನ ಅದಾದ್ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ. ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ. 3 ದಿನ ಆದ್ಮೇಲೆ ಹೆಣ ತೇಲ್ತೈತೆ. ಆಗ ಅದನ್ನ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ, ಕತ್ತಿಗೆ ಬಿಗ್ದಿದ್ದಲ್ಲ, ಅದು ಹಾಗೆ ಇರ್ತೈತೆ. ಕತ್ತಿಗೆ ಬಿಗ್ದಿರೋಂತ ಒಂದು ಟವಲ್ ಏನಿದೆ ಕೇಸರಿದು ಹಾಗೆ ಇರ್ತೈತೆ. ಇದು ಕೊಲೆ ಅಂತ ಪೊಲೀಸರು ಅದನ್ನ FIR ಮಾಡಿದ್ಮೇಲೆ, ಪೊಲೀಸರು ಅದು ಯಾಕೆ ಗೊತ್ತಿಲ್ಲ, ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ತಾಯಿಗೆ ತಿಳಿಸ್ದೆ ಅದನ್ನ ಮುಚ್ಚಾಕ್ಬಿಡ್ತಾರೆ, ಅದನ್ನ ಬರ್ನ್ ಮಾಡ್ಬಿಡ್ತಾರೆ. ಅವ್ರ ತಾಯಿಗಳು ತಿಳಿಸಲ್ಲ, ಬರ್ನ್ ಮಾಡ್ಬಿಡ್ತಾರೆ. ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮಗೆ ನೇಹ ಹತ್ಯೆ ಆಯಿತು, ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವಾಗ ಅವರು ಎಚ್ಚರಿಕೆ ವಹಿಸಲಿಲ್ಲ. ಅವರು ನೇಹ ಹತ್ಯೆ ಆದಾಗೂ ಎಚ್ಚರಿಕೆ ವಹಿಸಲಿಲ್ಲ. ಈ ಥರದ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ಯಾರ ಮೇಲಾದರೂ ಸರಿಯಾಗಿ ಒಂದು ಕ್ರಮ ಆಗಿದ್ರೆ ಇವತ್ತು ಈ ಘಟನೆಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ಗನ್ಸ್ತೈತೆ. ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನ ನಾವು ನೋಡ್ತಾ ಇದ್ದೀರಿ. ಅದರಿಂದ ಮತ್ತೆ ಇನ್ನೊಂದು ಇವತ್ತು
ಇಂಪಾರ್ಟೆಂಟ್ ಆಗಿ ಈ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದ್ದೀರ, ದೊಡ್ಡ ಸುದ್ದಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಹಂಪಿ ನಿಮ್ಗೆ ತಿಳಿದಂಗೆ ಐತಿಹಾಸಿಕ ತಾಣ, ವಿಶ್ವದ ಒಂದು ಪಟ್ಟಿಯಲ್ಲೂ ಗುರುತು ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಅದು ಹಂಪಿ. ಅಲ್ಲಿ ಮಾರ್ಚ್ 6ರಂದು ಗಂಗಾವತಿ ತಾಲೂಕಿನ ಸಣ್ಣಪುರ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ 5 ಪ್ರವಾಸಿಗರು ರಾತ್ರಿಯ ಒಂದು ಮೂನ್ ಲೈಟ್ ಅಲ್ಲಿ ಸಂಗೀತ ಕೇಳಕ್ಕೆ, ಅಲ್ಲಿರೋರೆಲ್ಲ ಹಾಗೆ ಮಾಡ್ತಾರೆ. ಯಾಕೆಂದ್ರೆ ತಮಗೂ ಗೊತ್ತಿದೆ, ಫಾರಿನರ್ಸ್ ಬಂದ್ರೆ ನಾವೇನೋ ಹಂಪಿಗೆ ಹೋದ್ರೆ 1 ಅವರಲ್ಲೇ ಹಂಪಿನ ನೋಡ್ಬಿಡ್ತೀವಿ ನಾವು, 1 ಗಂಟೆಯಲ್ಲಿ. ಫಾರಿನರ್ಸ್ ಅಲ್ಲಂಗಲ್ಲ, ಬಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರತಿಯೊಂದು ಆ ಕಲ್ಲನ್ನು ಮುಂದೆ ನಿಂತು ಅದರ ಚಿತ್ರ ಇರ್ಬೋದು, ಫೋಟೋ ಇವೆಲ್ಲ ಮಾಡ್ತಾರಲ್ಲಿ. ಇನ್ನು ಕೆಲವರು ಬರ್ಬೋದು, ಅವ್ರು ಬಂದ ಮೇಲೆ ಅವರೇನು ಫಾರಿನರ್ಸು ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರ್ತೈತೆ, ಅದನ್ನ ನಾವೇನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸುಮಾರು ಮಲ್ಲೇಶ್ 22 ವಯಸ್ಸು, ಚೇತನ್ ಸಾಯಿ ಸಿಳ್ಳೆಕ್ಯಾತ 21 ವರ್ಷ, ಈ 3 ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಒಡಿಶಾ ಮೂಲದ ವಿಪಾಶ್, ಅವನಿಗೆ ತಲೆಗೆ ಹೊಡಿತಾರೆ, ನದಿಗೆ ತಳ್ಳಿಬಿಡ್ತಾರೆ. ಅವನಿಗೆ ತಲೆಗೆ ಏಟು ಬಿದ್ದಿರೋದ್ರಿಂದ ನದಿಯಿಂದ ಈಚೆ ಬರೋಕ್ಕಾಗಲ್ಲ. ಇನ್ನ 2 ನದಿಗೆ ತಳ್ತಾರೆ. ಅವರು ಈಜು ಬರೋದ್ರಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ, ಆ ಇಸ್ರೇಲ್ ಒಬ್ಬ ಮಹಿಳೆ ಇರ್ತಾಳೆ, ಇಸ್ರೇಲ್ ಮಹಿಳೆ ಮತ್ತು ಆ ಹೋಮ್ ಸ್ಟೇ ನಡೆಸುವಂತ ಒಬ್ಬ ಹಂಪಿಯ ಒಬ್ಬ ಮಹಿಳೆ ಇರ್ತಾರೆ. ಇವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವ್ರು 3 ಜನ ಹೊಡೆದು ಆದ್ಮೇಲೆ ಇವರು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಂದ್ರೆ ಅವರು ಫಸ್ಟ್ ದುಡ್ಡು ಕೇಳ್ತಾರೆ, ದುಡ್ಡು ಆದ್ಮೇಲೆ ಈ ಅತ್ಯಾಚಾರಗಳು ಆಗಿದ್ದು. ಅಲ್ಲ ಅಧ್ಯಕ್ಷ, ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕು ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವ್ರು ಮೆಚ್ಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ ಅಂತಂದ್ರೆ ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ಕೇಳಿ, ದೊಡ್ಡ ಪ್ರಮಾಣದ ಅಪಾಯ ಆಗಿದೆ. ಕೇಳಬೇಕು, ಈ ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿಕ್ಕೆ? ಅಲ್ಲೂ ಅನಾಥ ಆಗಿದೆ, ರಾಜ್ಯದಲ್ಲಿ ಸದನನೂ ಕೂಡ ಅನಾಥ ಆಗ್ಬಿಟ್ರೆ ನೀವೇ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿರೋ ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲ ಈಗ ಸಮಯ ವ್ಯರ್ಥ ಮಾಡಿದ್ರೆ ಏನ್ ಮಾಡಿದ್ವಿ ಇಲ್ಲಿ ನಾವು? ಏನ್ ಮಾಡೋದು? ಮಾತಾಡಾಯ್ತು, ಅವ್ರು ಮಾತಾಡ್ಲಿಕ್ಕೆ ಹೇಳಿ ಬರ್ತಾರೆ. ಪೀಠದಲ್ಲಿ ಕುತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ. ಈಗ ಪ್ರಶ್ನೆ ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ಒಂದು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಯಾಕಿಲ್ಲ, ಅವ್ರು ಬರ್ತಾರೆ. 9:30 ಬಂದು ಕುತ್ಕೊಂಡಿದೀವಿ, ರಾತ್ರಿ 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ಮಂತ್ರಿಗಳು ಬರಲ್ಲ ಅಂತ ನೀವು ಅಸಹಾಯಕತೆ ವ್ಯಕ್ತ ಬರ್ತಾರೆ. ಈಗ ನಾವು ನಮ್ಮ ಸ್ಟಾರ್ಟ್ ಮಾಡುವಾಗ ಕಾನೂನು ಸುವ್ಯವಸ್ಥೆ ಯಾರೋ ಪಾಕಿಸ್ತಾನದ ಜಿಂದಾಬಾದ್ ಘೋಷಣೆ ಕೂಗ್ತಾರೆ, ಯಾರೋ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಯಾರಿಗೆ ಈಗ ಬಿಲ್ ಪ್ರೆಸೆಂಟ್ ಮಾಡುವ ಮಾಡ್ತೀರಿ ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಆಯ್ತು. ಈಗ ನಿಮಗೆ ಗೊತ್ತಿದೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ಕೇಳಿ ಯಾರನ್ನ ಒಬ್ರು ಒಂದೇ ನಿಮಿಷ ಇದ್ದವ್ರು ಒಬ್ರು ಅವರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷ ಅಶೋಕ್ ಒಂದು ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಣ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರ್, ಈಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಾನವ ಮರ್ಯಾದೆ ಸರ್ಕಾರಕ್ಕೆ. ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು
ದಯವಿಟ್ಟು ಸರ್ಕಾರದ ಅಲ್ವೇ? ಅದನ್ನ ಈಗ ಕಾರ್ಯಕ್ರಮ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ನಮ್ಮದಾದ್ರೂ ಆಗ್ಲಿ. ಅಲ್ಲ, ಈಗ ಅದನ್ನ ನಿಲ್ಲುವಂತದ್ದು ಎಲ್ಲಕ್ಕೆ ಮಾತಾಡ್ತೀರಿ, ಒಬ್ಬೊಬ್ಬರಿಗೆ ಮಾತಾಡ್ತೀನಿ. ಆಯ್ತು, ಒಂದೇ ತಕ್ಕಡಿಗೆ ಹಾಕಿ ಅವರು ಈಗ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಈಗ ಆಯ್ತು, ಅದಕ್ಕೆ ನೀವು ಯಾಕೆ ಮಲ್ಲಿ ಮಾತಾಡಿದ್ರಿ? ಈಗ ಆಯ್ತು, ಪ್ರತಿಪಕ್ಷರಾಗಿ ಮುಗಿಸ್ತಾರೆ. ಆಯ್ತು ಅವ್ರೆ, ಆಯ್ತು, ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ ನಮ್ಗೆ. ಆಯ್ತು, ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ, ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ, ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ನೋಡಿ, ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಲ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿದೆ, ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವವರು ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವ್ರೊಬ್ರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ದೇ ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವು ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ಮ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ. ಈಗ ಬೆಳಿಗ್ಗೆ ಬರೋಲ್ಲ, ಸಂಜೆ ಆದ್ರೂ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಆಯ್ತು ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಿ ಎಲ್ಲರೂ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರೂ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು, ಬಿರಿ ಪದ್ಮಾವತಿ ಅಂತ ಹೇಳಿದೆ. ಬೇಡ, ಇನ್ಮೇಲೆ ಊರಿಗೊಬ್ರೆ ಆಳೂರಿಗೆ ಉಳಿದವನೇ ಗೌಡ, ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್, ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಳ್ಳಿದ್ದಾಗ ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ರೈಟ್, ಪ್ರತಿಪಕ್ಷ ಸಿದ್ದರಾಮಯ್ಯನವ್ರು ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಬರುದಿಲ್ಲ, ಉಪಮುಖ್ಯಮಂತ್ರಿ ಮಾತಾಡೋದು ಸಿದ್ದರಾಮಯ್ಯವ್ರು ಗುಂಪು. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಅಲ್ಲ, ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನಿನ್ನೆನೂ ಕೂಡ ನಮ್ಮ ಗೌಡ್ರು, ಯಾರು ಶಿವಲಿಂಗೇಗೌಡರು, ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ. ಹೌದು, ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರೆ ಕಾಣೆ ಆಗೋಟ್ರು, ಕಾಣೆದಂತೆ ಮಾಯ ಔಟ್ರು. ಹಾಸನ್ ಕಡೆ ಓಡೋಟ್ರು ಅವರು, ಅರಸೀಕೆರೆ ಕಡೆ ಓಡೋಟ್ರು. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ. ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ. ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ದೀರಾ, ಸರಿಯಾಗಿ ಚಾಟಿ ಬೀಸಿದ್ದೀರಾ. ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ. ಮಾಡಲ್ಲ ಆಗ್ಬೇಕು. ನಾವೆಲ್ಲ 9:45 ಇಲ್ಲಿ ಬಂದಿದ್ರಿ ಅಧ್ಯಕ್ಷರೇ. ಅವರು ಬರ್ಬೇಕು, ಹಾಗೆ ಬರ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತ ಹಂಪಿ ಇದು. ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವರೇ ಹೇಳ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರಂತೆ. ಮೋರ್ ದನ್ 60% ಇಸ್ರೇಲ್ ಇಂದ ಬರ್ತಾರೆ.
ಇಸ್ರೇಲಿಂದ ಬರುವಂತದ್ದು 2 ಇಲ್ಲಿ ಬರ್ತಾರೆ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾರೆ. 2 ಕಡೆ ಹೋಗ್ತಾರೆ ಅವರು. ಅವ್ರಿಗೆ ಇಲ್ಲಿ ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಈ ಇಸ್ರೇಲ್ ಮಹಿಳೆ ರೇಪ್ ಆದ್ಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂತ ಹೋಮ್ ಸ್ಟೇಗಳವರು ಎಲ್ಲ ಕನ್ನಡದವರು, ನಮ್ಮ ಕರ್ನಾಟಕದವರು. ಅವರೆಲ್ಲ ಬಾವೆ ಮಾಡ್ಕೊಂತಾರೆ. ಅವನ ಅನ್ನಕ್ಕೆ ಬಂದಿದೆ ಪತ್ರಿಕೆಯಲ್ಲಿ, ಅನ್ನಕ್ಕೆ ಕೂಳಿಗೋಸ್ಕರ ಹೋರಾಟ ಮಾಡುವಂತ ಹೋಮ್ ಸ್ಟೇಗಳು ಅಂತ ಹಾಕಿದ್ದಾರೆ. ಅಂದ್ರೆ ಒಂದ್ ಕಡೆ ನಮ್ಮ ಪ್ರವಾಸೋದ್ಯಮ ಹಾಳಾಗೋಯ್ತು, ಇನ್ನೊಂದ್ ಕಡೆ ಫಾರಿನರ್ಸ್ ಯಾರು ಡಾಲರ್ ನಮಗೆ ಬರ್ತಾ ಇತ್ತು, ಆ ಡಾಲರು ಹೊರಟೋಯ್ತು. ಮತ್ತು ಹಂಪಿಗೆ ಕೆಟ್ಟ ಹೆಸರು ಬಂದೋಯ್ತು. ವಿಶ್ವವಿಖ್ಯಾತ ಹಂಪಿ ಇವತ್ತು ಈ ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಬರ್ತಕ್ಕಂಥ ವಿದೇಶಿಯ ಇನ್ನೊಂದು 10 ವರ್ಷ ಬೇಕು ಅವ್ರ ಮತ್ತೆ ಕನ್ವಿನ್ಸ್ ಆಗಿ ಇಲ್ಲಿ ಲಾಂಡ್ ಆರ್ಡರ್ ಸರಿ ಇದೆ ಅಂತ ಹೇಳಕ್ಕೆ. ಸೊ ಅಷ್ಟು ರೇಪ್ ಆಗಿ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಹೋಮ್ ಸ್ಟೇಗಳ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೋಮ್ ಸ್ಟೇಗಳು ರೆಗ್ಯುಲೈಸ್ ಮಾಡ್ತೀರಿ, ಪ್ರತಿಯೊಂದಕ್ಕೂ ನಾವು ಸಂಖ್ಯೆ ಕೊಡ್ತೀರಿ, ನಂಬರ್ ಕೊಡ್ತೀರಿ, ಅವ್ರ ಹತ್ರ ಫೀಸ್ ಕಲೆಕ್ಟ್. ಇದೇ ಜ್ಞಾನ ಮೊದಲೇ ಇರ್ಬೇಕಾಯ್ತಲ್ಲ. ಮೊದಲೇ ಇದ್ದಿದ್ರೆ ಈ ಜ್ಞಾನ ಇದಾಗ್ತಾನೆ ಇರಲಿಲ್ಲ. ಹೋಮ್ ಸ್ಟೇ ನಡೆಸುವಂತ ಮಹಿಳೆ ಮೇಲೂ ಅತ್ಯಾಚಾರ ಮಾಡಿದ್ದಾರೆ, ಬಿರಿ ಫಾರಿನರ್ ಅಲ್ಲ, ಅವ್ರ ಮೇಲೂ ಅತ್ಯಾಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ದು ಅವ್ರ್ಯಾರೋ ಹೇಳ್ತಾ ಇದ್ರು, ಏನೋ ಕೊಡಪ್ಪ ಅದು ನೆನ್ನೆನೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮ್ಗೆ ಫಾರಿನ್ ಅವರೆಲ್ಲ ಹೊಗಳಿದ್ದಾರೆ ಅಂತ. ಸುನಿಲ್ ಹೇಳ್ತಾ ಇದ್ವಿ, ಆ ಫಾರಿನ್ ಅವರೆಲ್ಲ ಹೊಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಮುಖ್ಯಮಂತ್ರಿಗಳು ಒಂಥರ ದಾರಿ ತಪ್ಪಿಸಿದ್ದಾರೆ ಅಂತ ಅನಿಸ್ತದೆ. ಅದು ಈ ಪ್ರಮೇಯ ಕುರಿತು ತಿಳಿದುಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರು ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತಖಂಡದಿಂದ ಹೊಗಳಿದ್ದಾರೆ ಅಂತ ಅವರು ಕರ್ನಾಟಕ ರಾಜ್ಯಪಾಲರ ವಿಧಾನಮಂಡಲದ ಭಾಷಣದಲ್ಲಿ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದ್ ಕಡೆ ವಿಶ್ವದ ಭೂಪಟದಲ್ಲಿ ಹಂಪಿ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದ್ದಾರೆ ನಮಗೆ ವಿದೇಶದ ಜನ ಎಲ್ಲ ಆಡಿ ಹೊಗಳಿ ನಮ್ಮನ್ನು ಅಟ್ಟಕ್ಕೆ ಕೇಳಿಸಿದ್ದಾರೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷ, UNGA ಪ್ರೆಸಿಡೆಂಟು ಅವರು ಇವ್ರ ಇನ್ವಿಟೇಷನ್ ಮೇಲೆ ಬಂದಿಲ್ಲ. ಅವರು ಡೆಲ್ಲಿಗೆ ಬಂದ ಮೇಲೆ ಡೆಲ್ಲಿಯಲ್ಲಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಆಫ್ ನ್ಯೂ ಡೆಲ್ಲಿ ಅರೈವ್ಡ್ ಅಟ್ ಬೆಂಗಳೂರು. ಇಲ್ಲ, ಅದರದ್ದು ಹೇಳಬೇಕು, ಯಾಕಂದ್ರೆ ಅವ್ರು ಹೇಳಿದಾರಲ್ಲ. ಕನ್ನಡದಲ್ಲೇ ಹೇಳ್ಬಿಡ್ತೀನಿ ನೋಡಿ. ದೆಹಲಿಗೆ ಹೊರಟು ಬೆಂಗಳೂರಿಗೆ ಆಗಮಿಸಿದ್ದೇನೆ. ಭಾರತ ಸಿಲಿಕಾನ್ ವ್ಯಾಲಿ ಎಂದು ಹೆಸರಾಗಿರುವ ಬೆಂಗಳೂರು ಭಾರತೀಯ ತಂತ್ರಜ್ಞಾನ ಸಾಮರ್ಥ್ಯ ಹಾಗೂ ಉದ್ಯಮಶೀಲ ಪ್ರತೀಕ. ದಕ್ಷಿಣ ಭಾರತದ ಈ ಕ್ರಿಯಾಶೀಲ ನಗರದ ಚೈತನ್ಯವನ್ನು ಅನುಭವಿಸಲು ಇಲ್ಲಿಗೆ ಖ್ಯಾತ ಇನೋವೇಷನ್ಸ್ ಹಬ್ ಭೇಟಿ ಮತ್ತು ಅರ್ಥಪೂರ್ಣ ಚರ್ಚೆಗೆಂದು ಎದುರು ನೋಡ್ತಾ ಇದ್ದೇನೆ. ಯಾರು? ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವರು ಬಂದಿದ್ದು ಸಿಲಿಕಾನ್ ವ್ಯಾಲಿ ಆಫ್ ಬೆಂಗಳೂರಿಗೆ, ಇಲ್ಲಿರೋ ತಂತ್ರಜ್ಞಾನವನ್ನ ನೋಡುವಂಥದ್ಕೆ. ಇವ್ರೇನ್ ಹಾಕೊಂಬಿಟ್ರು ಅದನ್ನ ಗ್ಯಾರಂಟಿ. ಅವ್ರ ಸಂಬಂಧನೇ ಇಲ್ಲ. ಈಗ ನಮ್ಮ ಯತ್ನಾಳ್ ಅವ್ರ ಮನೆಯಲ್ಲಿ ಯಾರಾನ ಬಂದು ಊಟಕ್ಕೆ ಬಂದ್ಮೇಲೆ ಏನ್ರಿ ಚಂದಾಗಿತ್ತ ರೊಟ್ಟಿ ಅಂತ, ಫಸ್ಟ್ ಕ್ಲಾಸ್ ಇತ್ತು ಅಂತಾರೆ. ಚಂದಾಗಿತ್ತೋ ಇಲ್ಲ ಹೇಳಬೇಕದು, ಸಂಸ್ಕೃತಿ ಅದು. ಆ ತರದಿಲ್ಲ. ಇವ್ರು ಬಂದಿರೋದು ಇವರೇ ಟ್ವೀಟ್ ಮಾಡಿದಾರಲ್ಲ. ನಾನೇನು ಬೆಂಗಳೂರಿನ ಗ್ಯಾರಂಟಿ ನೋಡಕ್ ಬಂದಿಲ್ಲ, ಅವರೇ ಟ್ವೀಟ್ ಮಾಡಿದಾರೆ. ನಾನು ಗ್ಯಾರಂಟಿ ನೋಡಕ್ ಬಂದಿರೋದು. ಇವರು ಮುಖ್ಯಮಂತ್ರಿಗಳ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಇವ್ರು ಹೇಳಿರೋದು. ಅವ್ರೇನು ಹೇಳಿಲ್ಲ ಈ ಗ್ಯಾರಂಟಿ ಬಗ್ಗೆ ಆಡಿ ಹೊಗಳಿರೋ ಅಂತದ್ದು ಏನು ಇಲ್ಲ. ಎಲ್ಲ ಇಲ್ಲಿ ದಾಖಲೆಗಳೇ ಇಲ್ಲಿ ಇಟ್ಕೊಂಡಿದ್ದೀನಿ, ಅವ್ರು ಟ್ವೀಟ್ ಮಾಡಿರೋ ದಾಖಲೆಗಳು ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೆ ಇವತ್ತು ಇಷ್ಟೆಲ್ಲ ಮಾನ ಹೋಗ್ತಾ ಇದ್ರು ಕೂಡ ಲಾಂಡ್ ಆರ್ಡರ್ ಅಲ್ಲಿ ಇದೆ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ಇವತ್ತು ಇಲ್ಲ ಅಧ್ಯಕ್ಷರೇ, ಇನ್ನು ಈ ಚಿನ್ನ ಕಳ್ಳ ಸಾಗಾಣಿಕೆದು ಕೂಡ ಮಂತ್ರಿಗಳ ಮೇಲೆ ಬರ್ತಾ ಇದೆ. ಯಾರು ಮಂತ್ರಿಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆನೂ ಏನು ಕ್ಲಾರಿಫಿಕೇಶನ್ ಇಲ್ಲ, ಯಾರು ಅದ್ರ ಬಗ್ಗೆ ಚಕಾರನೂ ಎತ್ತುತ್ತಾ ಇಲ್ಲ. ಅಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನ್ಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ. ಉಳಿದದ್ದು ಬೇರೆ ನಮ್ಮ ಈಗ ಮಧ್ಯಾಹ್ನ ಎಲ್ಲರೂ ಕೂಡ ಮಾತಾಡ್ತಾರೆ. ನನ್ಗನ್ಸೋ ಅಂತದ್ದು ಇವತ್ತು ಕನ್ನಡದ ಜನನ ಬೈದಿರುವಂತ ಕೆಟ್ಟ ಪದ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು ರಾಮನಗರದಲ್ಲಿ ಆಗಿರೋ ಘಟನೆ, ಇದೆಲ್ಲರೂ ಕೂಡ ಇಡೀ ಸದನ ನಾವೆಲ್ಲರೂ ತಲೆ ತಗ್ಸುವಂತ ಘಟನೆ ಆಗಿದೆ. ಇಷ್ಟಿದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ಇನ್ನು ಯಾರನ್ನು ಬಂಧಿಸೇ ಇಲ್ಲ. ರಾಮನಗರದ ಘಟನೆಗೆ ಇನ್ನು ಯಾರನ್ನು ಬಂಧಿಸೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ. ಯಾರನ್ನು ಬಂಧಿಸೇ ಇಲ್ಲ. ಇಂಥ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ?
ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ ಅಂತ ಮಧ್ಯಾಹ್ನದ ಅನ್ಸುತ್ತೆ. ಉತ್ತರ ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗೋಟಿದೆ. ಗೂಂಡಾ ರಾಜ್ಯ ಹಂಗಿದೆಯೋ ಹಂಗೆ, ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಲಂಗು ಲಗಾಮ್ ಇಲ್ಲ. ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಗಮನ ಇಲ್ಲ. ಇಲ್ಲಿ ನೋಡಿ, ಸದನದಲ್ಲೇ ಮಂತ್ರಿಗಳು ಕಂಟ್ರೋಲ್ ಇಲ್ಲ. ಇನ್ನು ಆಚೆ ಕಡೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು? ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಎಲ್ಲಿದೆ? ಹಂಪಿಯಲ್ಲಿ ರೇಪ್ ಆಗಿದೆ, ಆಯ್ತು ಮಧ್ಯಾಹ್ನ ಲವ್ ಜಿಹಾದ್ ಆಗ್ತಾ ಇದೆ. ಹೇಳಿದಿರಿ ಈಗ. ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ. ದೇಶದ ಮಾನ ಮರ್ಯಾದೆ ತೆಗಿತಾ ಸರ್ಕಾರ ಇದ್ದಾರೆ. ಉತ್ತರ ಕೊಡ್ತಾರೆ. ಇಷ್ಟನ್ನು ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ, ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಈಗ ಅದೇ ಬೇರೆಗೌಡರಲ್ಲಿ ಬಿಲ್ಗೆ ಈಗ ಅದಕ್ಕಿಂತ